ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನೀಟ್ 2024 ಕ್ವಶನ್ ಪೇಪರ್ ಲೀಕ್ ಕುರಿತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಆದಮೇಲೆ ಸರ್ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಸರ್, ಇಷ್ಟಕ್ಕೂ ಸಹ ಇವತ್ತು ಹಿಯರಿಂಗ್ ಆಗಿದ್ದ ಆದಮೇಲೆ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ರ. ಇದ್ರ ಬಗ್ಗೆ ಎಲ್ಲನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಪಟ್ಟಂತ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಹೌದು, ನೀಟ್ 2024 ಕ್ವಶನ್ ಪೇಪರ್ ಲೀಕ್ ಏನಂತ ಇತ್ತು. ಈ ಒಂದು ಕ್ವಶನ್ ಪೇಪರ್ ಲೀಕ್ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಾದರೆ ಒಂದು ಹಿಯರಿಂಗ್ ನಡೀತು. ಹಿಯರಿಂಗ್ ನಡೆದಿದ್ದ ಆದಮೇಲೆ ಸುಪ್ರೀಂ ಕೋರ್ಟು NTA ಒಂದು ಆದೇಶವನ್ನು ಹೊರಡಿಸಿದೆ. ಏನು ಆದೇಶ ಹೊರಡಿಸಿದೆ ಅಂತ ಅಂದ್ರೆ, ಈಗ ವಿತಿನ್ ಸಾಟರ್ಡೆ ಒಳಗಡೆ ಇಲ್ಲಿ ಒಂದು ಸಿಟಿ ವೈಸು ಆ್ಯಂಡ್ ಹಾಗೇನೂ ಸಹ ಸೆಂಟರ್ ವೈಸು ರ್ಯಾಂಕಿಂಗನ್ನು ಆದರೆ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಅಂತ ಅಂದರೆ ಏನಕ್ಕೆ ಅಂತ ಅಂದರೆ, ಈಗ ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಕೇವಲ ಒಂದಿಷ್ಟು ಕಡೆ ಮಾತ್ರ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ನು ಕೆಲವೊಂದಿಷ್ಟು ವಾದ ವಿವಾದಗಳೇನು ನಡೀತಿದ್ದಾವೆ ಬೇರೆ ಕಡೆ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಆದರೆ ಒಂದು ಇನ್ಫಾರ್ಮೇಷನ್ ಆದರೆ ಬರ್ತಿದೆ ಅಲ್ವಾ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ NTA ತಿಳಿಸಿದೆ. ಇಲ್ಲಿ ಸಿಟಿ ವೈಸು ಆ್ಯಂಡ್ ಹಾಗೇನೂ ಸಹ ಸೆಂಟರ್ ವೈಸು ಮಾರ್ಕ್ಸು ಆ್ಯಂಡ್ ಹಾಗೇನೂ ಸಹ ಆಲ್ ಇಂಡಿಯಾ ರ್ಯಾಂಕಿಂಗ್ ಏನಿದೆ ಆ ಒಂದು ರ್ಯಾಂಕಿಂಗನ್ನು ಆದರೆ ಅನೌನ್ಸ್ ಮಾಡಿ ಅಂತ ಹೇಳಿಬಿಟ್ಟು, ಬಟ್ ಇಲ್ಲಿ ಸ್ಟೂಡೆಂಟ್ಸ್ದು ಯಾವುದೇ ಒಂದು ರೀತಿ ಐಡೆಂಟಿಟಿಯನ್ನು ತೋರಿಸಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಒಂದು ಸ್ಟೂಡೆಂಟ್ ಅಪ್ಲಿಕೇಶನ್ ನೇಮ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ನೇಮ್ ಆಗಿರ್ಬೋದು ಯಾವುದೂ ಸಹ ತೋರಿಸೋದಿಲ್ಲ. ಜಸ್ಟ್ ಅಲ್ಲಿ ಸಿಟಿ ವೈಸು ಆ್ಯಂಡ್ ಹಾಗೇನೂ ಸಹ ಸೆಂಟರ್ ವೈಸು ಮಾರ್ಕ್ಸನ್ನು ತೋರಿಸ್ತಾರೆ ಆ್ಯಂಡ್ ಹಾಗೇನೂ ಸಹ ಒಂದು ರ್ಯಾಂಕಿಂಗನ್ನು ಆದರೆ ರಿಲೀಸ್ ಮಾಡ್ತಾರೆ. ಅಷ್ಟನ್ನು ಸಹ ಸುಪ್ರೀಂ ಕೋರ್ಟ್ಗೆ ಒಂದು ಸಬ್ಮಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಆದೇಶವನ್ನು ಆದರೆ ಹೊರಡಿಸಿದ್ದಾರೆ. ಈಗ NTA ಕಡೆಯಿಂದ ಸಿಟಿ ವೈಸು ಆ್ಯಂಡ್ ಹಾಗೇನೂ ಸಹ ಸೆಂಟರ್ ವೈಸು ಒಂದು ಮಾರ್ಕ್ಸು ಆ್ಯಂಡ್ ಹಾಗೇನು ರ್ಯಾಂಕಿಂಗನ್ನು ರಿಲೀಸ್ ಮಾಡಿದ್ದ ಆದಮೇಲೆ ಅದರದ್ದೆಲ್ಲನೂ ಸಹ ವಿಚಾರಣೆಯನ್ನು ನಡೆಸಿ ನೆಕ್ಸ್ಟ್ ಹಿಯರಿಂಗ್ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ಮಂಡೇ ಆದರೆ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಒಂದು ನೀಟ್ ಪರೀಕ್ಷೆ ಕುರಿತು ಕೇಸ್ ಆದರೆ ಇದೆ, ಅದು ನೆಕ್ಸ್ಟ್ ಹಿಯರಿಂಗ್ ಬಂದುಬಿಟ್ಟು ನೆಕ್ಸ್ಟ್ ಮಂಡೇ ಆದರೆ ಇರುತ್ತೆ. ವಿತಿನ್ ಸಾಟರ್ಡೆ ಒಳಗಡೆ NTA ಕಡೆಯಿಂದ ಒಂದು ರಿಸಲ್ಟ್ ಅನ್ನಾದರೆ ಅನೌನ್ಸ್ ಮಾಡ್ತಾರೆ. ಅದೆಲ್ಲನೂ ಸಹ ನೋಡಿದ ಆದಮೇಲೆ ಸುಪ್ರೀಂ ಕೋರ್ಟ್ ಕಡೆಯಿಂದ ನೆಕ್ಸ್ಟ್ ಮಂಡೇ ಆದರೆ ಹಿಯರಿಂಗ್ ನಡೆಯುತ್ತೆ. ಹಿಯರಿಂಗ್ ನಡೆದಿದ್ದ ಆದಮೇಲೆ ಅಷ್ಟು ಏನೆಲ್ಲ ಅಪ್ಡೇಟ್ಸನ್ನು ಕೊಡ್ತಾರೆ, ನೆಕ್ಸ್ಟ್ ಹಿಯರಿಂಗಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡಲೇಬೇಕಾಗುತ್ತಾ. ಸ್ಟೂಡೆಂಟ್ಸ್ ಯಾರನ್ನು ಸಹ ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಆದಷ್ಟು ಬೇಗ ಒಂದು ಡಿಸಿಷನ್ ಬರುವಂಥ ಚಾನ್ಸಸ್ ಆದರೆ ಇದ್ದಾವೆ. ಎಲ್ಲದ್ರ ಬಗ್ಗೆಯೂ ಸಹ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಹಿಯರಿಂಗ್ ಬಂದುಬಿಟ್ಟು ನಮಗೆ ಮಂಡೇ ಆದರೆ ಸಿಗುತ್ತೆ. ಅದಾದಮೇಲೆ ನಾನು ನಿಮಗೆ ಮತ್ತೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.